ಅದಲ್ಲೇ ಓಡಾಡ್ತಿರುತ್ತೆ. ನನಗೆ ಮತ್ತೊಮ್ಮೆ ಈ ಶರೀರದಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಹೋಗ್ಬಿಡ್ತೇನೆ ಅಂತ. ಕೆಲವೊಮ್ಮೆ ಎಲ್ಲ ಕೈಕಾಲು ಬಿಟ್ಟು ಕೂತಿರ್ತಾರೆ, ಒಮ್ಮೆ ದಡಾರ ಅಂತ ಎದ್ದು ಕೂತ್ಬಿಡ್ತಾರೆ. ಅಂದರೆ ಅದು ಇನ್ನೂ ವ್ಯಥೆ ಪಡುವುದು ಅಥವಾ ಅದಕ್ಕೆ ಯೋಗ ಇರಬೇಕು. ಅದು ಸುಮ್ಮನೆ ಹೀಗೆ ಅಳುವುದು ಅಂತ ಅಂದ ತಕ್ಷಣ ಬರುವುದು ಅಂತಲ್ಲ, ಸುಮ್ಮನೆ ಅದನ್ನು ಒಂದು ಅಲ್ಲಿ ಕನೆಕ್ಟ್ ಮಾಡ್ತಾರೆ ಅಷ್ಟೇ, ಅಳಬಾರದು ಅಂತ. ಅದಕ್ಕೆ ಈ ಕೆಲವರೆಲ್ಲ ಅದಕ್ಕೋಸ್ಕರನೇ ಈ ಕುಣಿಯುವುದು ಅದನ್ನು ಹೊತ್ಕೊಂಡು ಹೋಗುವಾಗ ಅಂದರೆ ಸಂತೋಷವಾಗಿ ಕಳಿಸ್ಕೊಡ್ತೇವೆ, ಅದು ಅಳಬಾರ್ದು ಅಂತ. ಅದು ಕೊನೆ ವಿಕಾರ ಆಗಿ ಇನ್ನೆಲ್ಲೋ ಹೋಗಿ ಸೇರಿಕೊಂಡಿದೆ. ಯಾಕಂದರೆ ಅಳುವವರು ಅದಕ್ಕೋಸ್ಕರ ಕೆಲವರನ್ನು ಕರೆಸ್ತಾರೆ, ಕುಣಿಲಿಕ್ಕೆ ಅವರನ್ನು ಕರೆಸ್ತಾರೆ. ಇವ್ರು ಏನಾಗಿರ್ತಾರೆ ಅದೇ ಆಗಿರ್ತಾರೆ. ನೀನೀಗ ಮಾಡಬೇಕಾದದ್ದು ವಾಲಿಯ ಪ್ರೇತ ಕಾರ್ಯ. ದೇಹವನ್ನು ಬಿಟ್ಟ ನಂತರದ ಸಂಸ್ಕಾರಗಳನ್ನೇನು ಮಾಡಬೇಕು ಅದನ್ನು ನೀನು ಮಾಡಬೇಕಾಗಿದೆ. ತಾರಾಂಗದಾಭ್ಯಾಂ ಸಹಿತ, ಅವರಿಗೂ ನಿನ್ನಷ್ಟೇ ದುಃಖ ಇಲ್ವಾ ತಾರ ಮತ್ತು ಅಂಗದೆಯರಿಗೆ? ಆ ಅಂಗದನನ್ನು ತಾರೆಯನ್ನು ನೀನು ಮುಂದಿಟ್ಟುಕೊಂಡು ಅವರ ಕರ್ತವ್ಯಕ್ಕೆ ನೀನು ಸಹಾಯ ಮಾಡಬೇಕು. ಸಮಾಜ್ಞಾಪಯ ಕಾಷ್ಟಾನಿ ಶುಷ್ಕಾಣಿ ಚ ಬಹೂನಿ ಚ, ಕಟ್ಟಿಗೆ ಒಣಗಿದ್ದನ್ನು ತರಿಸಿ ಸುಡಲಿಕ್ಕೆ ಬೇಕಾದ ವ್ಯವಸ್ಥೆಗೆ ಸಿದ್ಧನಾಗು. ಮಾ ಭೂ ಬಾಲಿಶ ಬುದ್ಧಿಸ್ತ್ವಂ, ರಾಜ್ಯ ಬೇಡ, ಸಾಯ್ತೇನೆ, ಇದೆಲ್ಲ ದಡ್ರು ಮಾತಾಡುವಂಥದ್ದು. ಬಾಲಿಶ ಅಂದರೆ ದೇಹ ಮಾತ್ರ ಬೆಳೆದಿರುತ್ತೆ, ಬುದ್ಧಿ ಬೆಳೆದಿರಲ್ಲ ಅಂತ. ಇನ್ನೊಂದಿದೆ ಚೈಲ್ಡ್ ಲೈಕ್ ಅಂತ, ಅದು ಬಾಲ್ಯ. ಎಷ್ಟು ದೊಡ್ಡವರಾಗಿದ್ದರೂ ಹೃದಯದಲ್ಲಿ ಮಗುವಿನ ಗುಣವನ್ನು ಉಳಿಸ್ಕೊಂಡಿರೋದು ಅಂದರೆ ತಾವು ಗೊತ್ತಿದ್ದು ಆ ಗುಣದಿಂದ ಆಚೆಗೆ ಬಾರದಂತೆ ಬದುಕುವುದು. ಇನ್ನು ಕೆಲವರು ಇರ್ತಾರೆ ಬುದ್ಧಿಯೇ ಬೆಳೆಯದೆ ದೇಹ ಮಾತ್ರ ಬೆಳೆದಿರುತ್ತೆ, ನೋಡುವಾಗ ಮಕ್ಕಳಿಗಿಂತ ಕಡೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಇದು ಕೆಟ್ಟದು. ಅದರಿಂದಾಗಿ ಚೈಲ್ಡ್ ಡಿಶ್ ಆಗಬೇಡ, ಚೈಲ್ಡ್ ಲೈಕ್ ಆಗು ನೀನು ಅಂತ ಹೇಳುವ ಹಾಗೆ. ಮಾ ಭೂಹು ಬಾಲಿಶ ಬುದ್ಧಿಸ್ತ್ವಂ, ಬಾಲಿಶ ಬುದ್ಧಿ ಆಗಬೇಡ, ದಡ್ಡನ ಹಾಗೆ ಪೆದ್ದನ ಹಾಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ತಿಳಿಯದವನಂತೆ ಮಾಡಬೇಡ ನೀನು.